ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಶಿಶ್ನದ ಆರೋಗ್ಯದ ಬಗ್ಗೆ ಬಹಳಷ್ಟು ಗಂಡಸರು ನಿರ್ಲಕ್ಷ್ಯ ವಹಿಸುತ್ತಾರೆ. ಹೀಗಿದ್ದಾಗ ಶಿಶ್ನದ ಆರೋಗ್ಯಕ್ಕೆ ಏನೆಲ್ಲ ಕೆಲಸ ಮಾಡಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಶಿಶ್ನ ಸ್ರಾವವೆಂದರೆ ಏನು? ಉಚ್ಚೆಯೂ ಅಲ್ಲದ, ವೀರ್ಯವೂ ಅಲ್ಲದ ಒಂದು ಬಗೆಯ ದ್ರವ ಸ್ರವಿಸುತ್ತದೆ. ಕೆಲವೊಮ್ಮೆ ಇದು ಬೆಳ್ಳನೆಯ ಬಣ್ಣದಾಗಿರಬಹುದು ಅಥವಾ ತಿಳಿ ಹಳದಿ, ಹಸಿರು ಬಣ್ಣದ್ದಾಗಿರಬಹುದು. ವಾಸನೆಯಿಂದಲೂ ಕೂಡಿರಬಹುದು. ಇದು ಸ್ರಾವದ ಕಾರಣವನ್ನು ಅವಲಂಬಿಸಿರುತ್ತದೆ. ಇದು ಸಾಮಾನ್ಯವಾಗಿ ಎಸ್ಟಿಡಿ ಲಕ್ಷಣವಾಗಿರಬಹುದು. ಇನ್ನು ಮುಂದೋಗಲಿನ ಸಮಸ್ಯೆಗಳೇನು ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಮುಂದೋಗಲಿದ್ದರೆ ಯಾವುದೇ ಸಮಸ್ಯೆಗಳಾಗುವುದಿಲ್ಲ. ಸುನ್ನತಿಯ ಅಗತ್ಯ ಎಲ್ಲರಿಗೂ ಇರುವುದಿಲ್ಲ. ಸುನ್ನತಿ ಮಾಡಿಸದವರಿಗೆ ಹಾಗೂ ಹೆಚ್ಚುವರಿ ಮುಂದೋಗಲನ್ನು ಹೊಂದಿದವರು ಈ ಸಮಸ್ಯೆಗಳನ್ನು ಎದುರಿಸಬಹುದು. ಶಿಶ್ನದ ತುದಿಯಲ್ಲಿ ಸೋಂಕು ಅತಿ ಬಿಗಿಯಾಗಿದ್ದರೆ ಮುಂದೋಗಲು ಹಿಂದಕ್ಕೆ ಸರಿಸಲಾಗದು. ಕೆಲವೊಮ್ಮೆ ಬಲವಂತದಿಂದ ಹಿಂದೆಳೆದರೆ ಮತ್ತೆ ಮುಂದೆ ಬಾರದು. ಅದು ವೈದ್ಯಕೀಯ ತುರ್ತು ಸ್ಥಿತಿ ಎಂದೇ ಭಾವಿಸಬಹುದು. ಹೆಚ್ಚು ಎಳೆದಾಡಿದಲ್ಲಿ ನಿಮ್ಮ ಶಿಶ್ನಕ್ಕೆ ಗಾಯವಾಗಬಹುದು. ತೀರ ವಿರಳವಾದ ಸನ್ನಿವೇಶಗಳಲ್ಲಿ ಮುಂದೋಗಲು ಶಿಶ್ನದ ತುದಿಯ ಮೇಲೊಂದು ಟಿಶ್ಯೂವನ್ನು ಹುಟ್ಟುಹಾಕಿರುತ್ತದೆ. ಇದರಿಂದಾಗಿ ಮುಂದೋಗಲನ್ನು ಹಿಂದಕ್ಕೆಳೆಯುವುದು ಅಸಾಧ್ಯವೇ ಆಗಬಹುದು. ಆಗ ಸುನ್ನತಿಯ ಅಗತ್ಯ ಕಂಡು ಬರಬಹುದು. ಸುನ್ನತಿ ಎಂದರೇನು? ಎಲ್ಲ ಗಂಡು ಮಕ್ಕಳು ಮುಂದೋಗಲಿನಿಂದಲೇ ಜನಿಸಿರುತ್ತಾರೆ. ಜನನಾಂಗದ ತುದಿಯಲ್ಲಿರುವ ಹೆಚ್ಚುವರಿ ಚರ್ಮ ಇದು. ಸುನ್ನತಿ ಎಂದರೆ ವೈದ್ಯರಿಂದ ಅಥವಾ ಕೆಲವು ಸಂಸ್ಕೃತಿಗಳಲ್ಲಿ ಧಾರ್ಮಿಕ ಮುಖಂಡರು ಈ ಮುಂದೋಗಲನ್ನು ಶಿಶ್ನದಿಂದ ಬೇರ್ಪಡಿಸುತ್ತಾರೆ. ಬಹುತೇಕ ಪಾಲಕರು ತಮ್ಮ ಮಕ್ಕಳ ಮುಂದೋಗಲನ್ನು ತೆಗೆಯಲು ಇಷ್ಟಪಡುತ್ತಾರೆ. ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಸಾಂಸ್ಕೃತಿಕ ಪರಂಪರೆ, ಧಾರ್ಮಿಕ ಕಾರಣ ಅಥವಾ ನೈರ್ಮಲ್ಯಕ್ಕಾಗಿಯೂ ಈ ಸುನ್ನತಿಗೆ ಮಹತ್ವ ನೀಡುತ್ತಾರೆ. ಇದಲ್ಲದೆ ಕೆಲವು ಬಾರಿ ವೈದ್ಯಕೀಯ ಅಗತ್ಯಗಳಿಂದಾಗಿಯೂ ಸುನ್ನತಿ ಅಗತ್ಯವಾಗಿ ಕಾಣಿಸಬಹುದು. ಒಂದಂತೂ ಮುಂದೋಗಲು ಹಿಂದಕ್ಕೆಳೆದಾಗ ಮತ್ತೆ ಮುಂಚೆಯ ಸ್ಥಿತಿಗೆ ಬಾರದಿದ್ದರೆ, ಇಲ್ಲವೇ ಮುಂದೋಗಲು ಹಾಗೂ ಶಿಶ್ನದ ನಡುವೆ ತೇವ ಉಳಿದರೆ ಬ್ಯಾಕ್ಟೀರಿಯಾ ಬೆಳೆಯಲು ಸಾಕಷ್ಟು ಅವಕಾಶಗಳಿರುತ್ತವೆ. ಇದು ಸೋಂಕು ಹರಡಲು ಕಾರಣವಾಗುತ್ತದೆ. ಮುಂದೋಗಲು ಇರುವ ಹಾಗೂ ಮುಂದೋಗಲು ಇರದ ಶಿಶ್ನಗಳ ನಡುವಿನ ವ್ಯತ್ಯಾಸಗಳೇನು? ಮುಂದೋಗಲು ಇದ್ದರೆ ಅಥವಾ ಇರದಿದ್ದರೆ ಶಿಶ್ನದ ಕಾರ್ಯವೈಖರಿಯಲ್ಲಿ ಯಾವ ವ್ಯತ್ಯಾಸಗಳೂ ಆಗುವುದಿಲ್ಲ. ಒಂದೇ ವ್ಯತ್ಯಾಸವೆಂದರೆ ಸುನ್ನತಿಯಾದವರಿಗೆ ಮುಂದೋಗಲು ಇರುವುದಿಲ್ಲ, ಆಗದವರಿಗೆ ಮುಂದೋಗಲು ಇರುತ್ತದೆ. ಆದರೆ ಸುನ್ನತಿಯಿಂದಾಗಿ ಹಲವಾರು ಅನುಕೂಲಗಳಿವೆ. ಸ್ನೇಹಿತರೆ, ಮುಖ್ಯವಾಗಿ ನೈರ್ಮಲ್ಯದ ಕಡೆಗೆ ಹೆಚ್ಚು ಗಮನ ವಹಿಸಬೇಕು. ಮುಂದೋಗಲು ಇರದ ಶಿಶ್ನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಅತಿ ಸುಲಭವಾಗಿದೆ. ಶಿಶ್ನ ಮತ್ತು ಮುಂದೋಗಲಿನ ನಡುವೆ ತೇವಾಂಶ ಉಳಿಯುವುದಿಲ್ಲ. ಇದರಿಂದಾಗಿ ಉರಿಮೂತ್ರದ ಸೋಂಕು ಆಗುವ ಸಾಧ್ಯತೆಗಳು ಕಡಿಮೆ ಇರುತ್ತವೆ. ಕೆಲವೊಮ್ಮೆ ಸಣ್ಣ ಸೋಂಕುಗಳೆಂದೇ ಕಾಣಿಸುವ ಸಮಸ್ಯೆಗಳು ಮೂತ್ರಪಿಂಡದ ಕಾಯಿಲೆಯಾಗಿ ಬೆಳೆಯುವ ಸಾಧ್ಯತೆಗಳಿರುತ್ತವೆ. ಸುನ್ನತಿಯಾದವರಿಗೆ ಲೈಂಗಿಕ ರೋಗಗಳು ಅಂಟಿಕೊಳ್ಳುವ ಸಾಧ್ಯತೆಗಳು ಕಡಿಮೆಯಾಗಿರುತ್ತವೆ. ಆದರೂ ಸುರಕ್ಷಿತ ಲೈಂಗಿಕ ಕ್ರಿಯೆಗೆ ಹೆಚ್ಚಿನ ಮಹತ್ವ ನೀಡಿದರೆ ಸುನ್ನತಿಯಾಗದಿದ್ದವರು ನೈರ್ಮಲ್ಯ ಮತ್ತು ಆರೋಗ್ಯವಂತ ಲೈಂಗಿಕ ಜೀವನವನ್ನು ಹೊಂದಬಹುದಾಗಿದೆ. ಸುನ್ನತಿಯಾದ ಶಿಶ್ನವನ್ನು ಸ್ವಚ್ಛವಾಗಿಡುವುದು, ಶುಷ್ಕವಾಗಿಡುವುದು, ನಿರ್ಮಲವಾಗಿಡುವುದು ಅತಿ ಸುಲಭವಾಗಿದೆ. ಈ ಕಾರಣದಿಂದಾಗಿ ಯಾವುದೇ ಬ್ಯಾಕ್ಟೀರಿಯಾ ಅಥವಾ ಇನ್ನಿತರ ವೈರಾಣುಗಳು ನಿಮಗೆ ಅಥವಾ ನಿಮ್ಮ ಸಂಗಾತಿಗೆ ಬಾಧೆಯನ್ನುಂಟು ಮಾಡುವುದಿಲ್ಲ. ಸುನ್ನತಿಯಿಂದಾಗಿ ಲೈಂಗಿಕ ಕ್ರಿಯೆ ಅಥವಾ ಸುಖದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ನಿಜ ಹೇಳುವುದಾದರೆ ಶೀಘ್ರ ಸ್ಖಲನವಾಗುವುದನ್ನು ತಡೆಯುತ್ತದೆ. ಆದರೆ ಸುನ್ನತಿಯನ್ನು ಮಾಡಿಸುವಾಗ ಕೆಲವು ಸಲ ಪ್ರಮಾದಗಳು ಆಗುತ್ತವೆ. ಕೆಲವರಿಗೆ ಮುಂದೋಗಲು ಇನ್ನಷ್ಟು ಉಳಿಯಬಹುದು. ಇನ್ನು ಕೆಲವರಿಗೆ ಅತಿ ಹೆಚ್ಚಾಗಿ ಬೇರ್ಪಡಿಸಬಹುದು. ಹೆಚ್ಚು ಬೇರ್ಪಟ್ಟ ಚರ್ಮವನ್ನು ಮತ್ತೆ ಮರುಜೋಡಿಸಬಹುದು. ಇದಕ್ಕೆ ಸಣ್ಣದೊಂದು ಶಸ್ತ್ರಚಿಕಿತ್ಸೆಯಾದರೆ ಸಾಕು. ಇನ್ನು ಕೊನೆಯದಾಗಿ ಮೂತ್ರ ವಿಸರ್ಜಿಸುವಾಗ ಉರಿ ಕಂಡು ಬಂದಲ್ಲಿ ಏನರ್ಥ? ಉರಿ ಮೂತ್ರ ಅಥವಾ ಮೂತ್ರ ವಿಸರ್ಜಿಸುವ ಮುನ್ನ ನೋವು, ಉರಿ ಕಂಡು ಬಂದಲ್ಲಿ ಸೋಂಕು ಆಗಿದೆ ಎಂದರ್ಥ. ಒಂದು ಮೂತ್ರನಾಳದ ಸೋಂಕು ಅಥವಾ ಲೈಂಗಿಕ ಸೋಂಕು ರೋಗದ ಲಕ್ಷಣವೂ ಆಗಿರಬಹುದು. ಉರಿಮೂತ್ರ ಸೋಂಕಿನ ಇತರ ಲಕ್ಷಣಗಳೆಂದರೆ ತುರ್ತಾಗಿ ಮೂತ್ರ ವಿಸರ್ಜಿಸಬೇಕು ಎಂದೆನಿಸುವುದು.
ಆದರೆ ವಿಸರ್ಜಿಸಲು ಹೋದಾಗ ಏನೂ ಬಾರದೇ ಇರುವುದು, ಗುಲಾಬಿ ಬಣ್ಣದ ಮೂತ್ರ ಅಥವಾ ಮೂತ್ರದಲ್ಲಿ ರಕ್ತ ಹೋಗುವಿಕೆ, ಬೆಳಗಿನ ಹೊತ್ತು ಗಾಢವಾದ ಅಥವಾ ಅತಿ ವಾಸನೆಯುಳ್ಳ ಮೂತ್ರ ವಿಸರ್ಜಿಸುವುದು, ಕಿಬ್ಬೊಟ್ಟೆಯಲ್ಲಿ ನೋವು. ಈ ಎಲ್ಲ ಲಕ್ಷಣಗಳು ಉರಿಮೂತ್ರ ಸೋಂಕಿನ ಲಕ್ಷಣಗಳಾಗಿವೆ, ಇಲ್ಲವೇ ಲೈಂಗಿಕ ರೋಗದ ಆರಂಭಿಕ ಲಕ್ಷಣಗಳು ಆಗಿರಬಹುದು. ತುರ್ತಾಗಿ ವೈದ್ಯರನ್ನು ಕಾಣದಿದ್ದಲ್ಲಿ ಆರೋಗ್ಯಕ್ಕೆ ಧಕ್ಕೆಯಾಗಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.